ನಂಜನಗೂಡು ತಾಲೂಕು ಆಡಳಿತ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವತಿಯಿಂದ ಮಾಜಿ ಮುಖ್ಯಮಂತ್ರಿ ಹಿಂದುಳಿದ ವರ್ಗಗಳ ಆಶಾ ಕಿರಣ ಡಿ ದೇವರಾಜ್ ಅರಸು ಅವರ 111ನೇ ಜನ್ಮದಿನವನ್ನ ತಾಲೂಕು ಕಚೇರಿ ಆವರಣದಲ್ಲಿ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಮಾತನಾಡಿದ ಪೃಥ್ವಿರಾಜ್ ಹಾಲಳ್ಳಿ, ದೇವರಾಜ್ ಅರಸು ಅವರ ಆಡಳಿತಾವಧಿಯನ್ನ ಕರ್ನಾಟಕದ ಸುವರ್ಣಯುಗ ಎಂದು ಕರೆಯಬಹುದು ಎಂದು ಹೇಳಿದ್ರು. ದೇವರಾಜ್ ಅರಸು ಅವರು ಸಮಾಜದಲ್ಲಿ ಹಲವು ಮಹತ್ವದ ಬದಲಾವಣೆಗಳನ್ನು ತಂದ ಧೀಮಂತ ನಾಯಕರಾಗಿದ್ದಾರೆ. ಇಂದಿರಾ ಗಾಂಧಿ ಜಾರಿಗೆ ತಂದ 20 ಅಂಶಗಳ ಕಾರ್ಯಕ್ರಮಗಳನ್ನು ಕರ್ನಾಟಕದಲ್ಲಿ ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಿದ್ರು. ಉಳುವವನೇ ಭೂ ಒಡೆಯ ಯೋಜನೆಯಡಿ ಭೂಹೀನರಿಗೆ ಜಮೀನು ಒದಗಿಸುವ ಮೂಲಕ ಸಾಮಾಜಿಕ ಪರಿವರ್ತನೆಗೆ ಕಾರಣರಾದರು ಎಂದು ಹೇಳಿದರು. ಅಲ್ಲದೆ ಮಲ ಹುರುವ ಪದ್ಧತಿ ಹಾಗೂ ಜೀತ ಪದ್ಧತಿಯನ್ನ ನಿಷೇಧಿಸುವುದು, ಬಡವರ ಸಾಲ ಮನ್ನಾ, ಗ್ರಾಮೀಣ ಪ್ರದೇಶಗಳಿಗೆ ವಿದ್ಯುತ್ ಸೌಲಭ್ಯ ಕಲ್ಪಿಸುವುದು ಸೇರಿದಂತೆ ಹಿಂದುಳಿದ ವರ್ಗಗಳು, ದಲಿತರು ಹಾಗೂ ಬಡವರ ಅಭಿವೃದ್ಧಿಗೆ ಹಲವು ಕ್ರಮಗಳನ್ನು ಕೈಗೊಂಡಿದ್ದಾರೆ. ಈ ವೇಳೆ ಅನೇಕ ಕಾರ್ಯಕರ್ತರು ಭಾಗವಹಿಸಿದರು. ಆರ್ಗನೈಟಿಗೆ ಕರೆಕ್ಟ್ ಈಗ ನೋಡಿ ನಮಗೆ ವಿ ಹ್ಯಾವ್ ಅ ಬ್ಯೂಟಿಫುಲ್ ಫೆಸಿಲಿಟೀಸ್. ಹಾಗೂ ನಮ್ಮ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳೇ, ನಮ್ಮ ಮಾಧ್ಯಮ ಪ್ರತಿನಿಧಿಗಳೇ ಹಾಗೂ ನಮ್ಮ ಇಲ್ಲಿ ವಿದ್ಯಾರ್ಥಿಗಳು ಕೂಡ ಬಂದಿಲ್ಲ. ಎಲ್ಲರಿಗೂ ಮೊದಲನೇದಾಗಿ ಹಾಗೂ ನಮ್ಮ ಹಿಂದುಳಿದ ವರ್ಗಗಳ ಇಲಾಖೆಯ ಎಲ್ಲ ಸಿಬ್ಬಂದಿಗಳು ಕೂಡ ಇಲ್ಲಿ ಹಾಜರಿದ್ದೀರಾ. ಅವ್ರುಗಳು ಕೂಡ ಎಲ್ಲರಿಗೂ ಮೊದಲನೇದಾಗಿ ನಾನು 111ನೇ ಜಯಂತ್ಯೋತ್ಸವ ಏನು ಡಾಕ್ಟರ್ ಇದು ಹಿಂದುಳಿದ ನಮ್ಮ ದೇವರಾಜ್ ಅರಸ್ ಜಯಂತಿಯ ಶುಭಾಶಯಗಳನ್ನ ಕೋರಕ್ಕೆ ಮೊದಲನೇದಾಗಿ ನಾನು ಇಷ್ಟಪಡ್ತೀನಿ. ಎಲ್ಲರಿಗೂ ಗೊತ್ತಿರ್ಬೋದು, ಆಲ್ರೆಡಿ ನಮ್ಮ ಪ್ರೊಫೆಸರ್ ಕೂಡ ಮಾತಾಡಿದ್ರು ನಮ್ಮ ಇದು ಅರಸ್ ಬಗ್ಗೆ. ದೇವರಾಜ್ ಅರಸರು ಬಗ್ಗೆ ಮಾತಾಡೋದಕ್ಕೆ ಅದನ್ನ ನಾನು ಸ್ಮರಣೀಯವಾಗಿ ತಗೊಳ್ತೀನಿ. ಅದನ್ನ ನಾನು ಮಾತಾಡಬೇಕು ಅಂದರೆ ಒಂದಿನ ಸಾಕಾಗಲ್ಲ, ಸಾಕಷ್ಟು ಅವ್ರ ಬಗ್ಗೆ ಹೇಳೋದಿರುತ್ತೆ. ಸ್ವಲ್ಪ ಮಟ್ಟಿಗೆ ನಾವು ಒಂದು ಅರ್ಧ ಗಂಟೆ 10 ನಿಮಿಷದಲ್ಲಿ ಹೇಳೋಕ್ಕಾಗಲ್ಲ ಅಂತ ಆಲ್ರೆಡಿ ಹೇಳಿದ್ರು. ಹಾಗೆ ಮಾರುತಿ ಸರ್ ಮತ್ತೆ ನಮ್ಮ ರಂಗಸ್ವಾಮಿ ಸರ್ ಕೂಡ ಸವಿಸ್ತರವಾಗಿ, ಹಾಗೆ ಏನು ನೈಜ ವರದಿ ಇದೆ ಅಂದರೆ ನೈಜವಾಗಿ ಅವರು ಕಂಡಂತ ದೇವರಾಜ್ ಅರಸರವ್ರನ್ನ, ಅವರು ನೈಜವಾಗಿ ಕಂಡಂತ ಅರಸರವ್ರನ್ನ ನಿಮ್ಮ ಮುಂದೆ ಹೇಳಿರುವಂಥದ್ದು ಎಲ್ಲರಿಗೂ ಗೊತ್ತಿರೋ ಹಾಗೆ. ಪುಸ್ತಕದಲ್ಲಿ ಬರೆದಿದ್ದಾರೆ 6 ಗಂಟೆಗೆ ಊಟ ಮಾಡ್ತಾ ಇರ್ತಾರೆ. ಯಾಕೆ ಇಷ್ಟೊತ್ತಿಗೆ ಊಟ ಮಾಡ್ತೀವಿ? ಇಲ್ಲ, ಮನೇಲಿ ಕರೆಂಟ್ ಇಲ್ಲ, 8 ಗಂಟೆ ಆದ್ಮೇಲೆ ಊಟ ಮಾಡೋಕ್ಕಾಗಲ್ಲ, ಹಾಗಾಗಿ ನಾವು 6 ಗಂಟೆಗೆ ಊಟ ಮಾಡಬೇಕು ಅಂದಾಗ ಅಸೂರ್ ಅವರು ಹ್ಯುಮಾನಿಟಿ ಕೆಲಸ ಮಾಡಿದೆ ಅಂದ್ರೆ ಅದಾದ ನಂತರ ಅವ್ರು ಹೇಳ್ತಾರಂತೆ, ನೋಡ್ರಿ, ಯಾರಿಗೆ ಒಂದು ಲೈಟ್ ಇಲ್ವಲ್ಲ ಅವ್ರಿಗೆ ನೀವು ಒಂದು ಲೈಟ್ ಆದ್ರೂ ಕೊಡೋದು ಬೇಡವಾ, ಭಾಗ್ಯ ಜ್ಯೋತಿ ಅಂತ ಕೊಡ್ರಿ, ಒಂದು ಲೈಟ್ ಕೊಡ್ರಿ ಅಂತ ಹೇಳಿ ಅದಾದ್ಮೇಲೆ ಎಲ್ಲರೂ ಕೂಡ ಒಂದು ಲೈಟ್ನ ವ್ಯವಸ್ಥೆಯನ್ನ ಮಾಡ್ತಾ ಇರ್ತಾರೆ. ದಿಟ್ ಇಸ್ ಎ ಹ್ಯೂಮಾನಿಟಿ. ಈಗಲೂ ಕೂಡ ಅದು ಮಹಾತ್ಮ ಗಾಂಧಿ ಎಲ್ಲ ಒಂದು ಕಥೆಗಳಲ್ಲಿ ಕೇಳ್ತಾ ಇರ್ತೀವಿ. ಕೆಲವೊಂದ್ ಕಡೆ ಹೋದಾಗ ಗಾಂಧಿ ನೀರು ಕೇಳ್ತಾರೆ ಒಬ್ಬ ಮನೆಯ ಹೆಂಗಸನ್ನ. ಅವ್ರು ಹೇಳ್ತಾರೆ, ಇಲ್ಲ ನಾನು ಸ್ನಾನ ಮಾಡ್ತಾ ಇದ್ದೀನಿ, ನಂದು ಒಂದೇ ಬಟ್ಟೆ ಇರೋದು, ಆಚೆ ಹಾಕಿದ್ದೀನಿ, ಅದನ್ನ ಹಾಕೊಂಡೇ ಬರಬೇಕು ಅಂದಾಗ ಗಾಂಧಿ ಅವ್ರು ಹೇಳ್ತಾರಂತೆ, ನನ್ನ ದೇಶದ ಒಂದು ಹೆಂಗಸಿಗೆ ಒಟ್ಟು ಬಟ್ಟೆ ಇಲ್ವಾ, ಹಾಗಾಗಿ ನಾನು ಕೋಟಿನೇ ಹಾಕೋಬೇಕಾಗಿಲ್ಲ. ಸರ್